ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಚದುರಂಗದ ಆಟ ಕಲಿಯೋಣ ಕಲಿಸೋಣ ಕನ್ನಡದಲ್ಲಿ. ನೋಡಿ, ಈ ಸಂಚಿಕೆಯಲ್ಲಿ ನಾವು ಫಿಡೆ ವರ್ಲ್ಡ್ ಕಪ್ 2021ರಲ್ಲಿ ನಡೆದಂಥ ಕ್ವಾರ್ಟರ್ ಫೈನಲ್ಸ್ ಗೇಮ್ 2 ಈ ಒಂದು ಪಂದ್ಯವನ್ನು ವಿಶ್ಲೇಷಣೆ ಮಾಡೋಣ. ಇದರಲ್ಲಿ ಏನು ವಿಶೇಷತೆ ಅಂದರೆ, ಈಗ ನೋಡಿ, ಇವರು ಸಂತೋಷ್ ವಿದಿತ್ ಗುಜರಾತಿ, ಇವರು ನಮ್ಮ ವಿಶ್ವನಾಥನ್ ಆನಂದ್ ಅವರ ಆದಮೇಲೆ ಈ ಸಾಧನೆ ಮಾಡಿರುವಂತಹ ಮತ್ತೊಬ್ಬ ಭಾರತೀಯ, ಏನು ಈ ಒಂದು ಕ್ವಾರ್ಟರ್ ಫೈನಲ್ಸ್ ಲೆವೆಲ್ಗೆ ಹೋಗಿರೋದು. ಇವರು ಈವನ್ ಫೈನಲ್ಸ್ಗೆ ಹೋಗ್ಬೋದು ಅಂತಲೂ ಒಂದು ಹೋಪ್ ಇತ್ತು. ಎನಿವೇಸ್ ಹೀಗಾಯಿತು. ಇವರು ಪೋಲೆಂಡ್ ದೇಶದವರು, ಜಾನ್ ಕ್ರಿಸ್ಟಾಫ್ ಡೂಡಾ. ಇವರ ರ್ಯಾಂಕಿಂಗ್ ಬಂದು 18ನೇ ರ್ಯಾಂಕಿಂಗ್ ಇವರು. ವಿದಿತ್ ಅವರು 22ನೇ ರ್ಯಾಂಕ್ ಅವರು. ಮತ್ತು ಈ ಒಂದು ಗೇಮಲ್ಲಿ ಇವರು ಯೂಸ್ ಮಾಡಿರೋದು ಬಂದು ರ್ಯೂ ಲೋಪಾಸ್ ಓಪನಿಂಗ್. ಹಾಗಾದರೆ ನಾವು ಇಮಿಡಿಯೇಟಾಗಿ ಗೇಮ್ ಕಡೆಗೆ ಮುಂದುವರಿಯೋಣ. ಡೂಡಾ ಅವರ ಮೊದಲನೇ ನಡೆ E4, E5, ನೈಟ್ F3, ನೈಟ್ C6, ಬಿಷಪ್ B5, A6, ಬಿಷಪ್ A4, ನೈಟ್ F6, ಕ್ಯಾಸ್ಲಿಂಗ್. ಈಗ ಅವರು ಫಸ್ಟ್ ಕ್ಯಾಸ್ಲಿಂಗ್ ಮಾಡಿಕೊಂಡ್ರು. ವೈಟ್ ಆಗಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಒಂದು ಮೂವ್ ಅಹೆಡ್ ಇರ್ತಾರೆ. B5, ಬಿಷಪ್ B3, ಬಿಷಪ್ C5, A4, ರುಕ್ B8, C3, D6, D4, bishop B6, A5, bishop A7, H3, bishop B7. ನೋಡಿ, ಈ ಒಂದು ಪೊಸಿಷನ್ ಏನಿದೆ, ಇದ್ರ ಬಗ್ಗೆ ಡೂಡಾ ಅವ್ರನ್ನ ಆಫ್ಟರ್ ಇಂಟರ್ವ್ಯೂ ಆದಮೇಲೆ ಕೇಳಿದಾಗ ಅವರು ಹೇಳ್ತಾರೆ ಏನಂದರೆ, ಈಗ ಅನೀಶ್ ಗಿರಿ ಏನಿದ್ರು ಇದ್ದಾರೆ, ಅವರು ಮತ್ತು ವಿದಿತ್ ಗುಜರಾತಿ ಇವರಿಬ್ಬರು ಫ್ರೆಂಡ್ಸು, ಮತ್ತು ಕೆಲವೊಮ್ಮೆ ಒಟ್ಟಿಗೆ ಸ್ಟಡಿ ಮಾಡಿದ್ದಾರೆ ಚೆಸ್ ಬಗ್ಗೆ. ಸೊ ಅವರ ಒಂದು ಗೇಮ್ಸ್ನೆಲ್ಲ ನೋಡಿ ಈ ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಇವರು ಹೇಗೆ ಆಡ್ಬೋದು, ಅದಕ್ಕೆ ಹೇಗೆ ಕೌಂಟ್ರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಬಂದಿದ್ರು. ಇವರು ಮಾಡಿರ್ತಾರೆ, ಬಟ್ ಸ್ಟಿಲ್ ಮುಂದಿನ ನಡೆ ಬಿಷಪ್ E3. ನೋಡಿ, ಹೋಮ್ವರ್ಕ್ ಅನ್ನೋದು ಹೇಗೆ ಒಂದು ಸಪೋರ್ಟ್ ಮಾಡುತ್ತೆ ಅಂತ. ಇಲ್ಲಿ ಇವರೇನು ಬಿಷಪ್ E3 ತಗೊಂಡಿದ್ದಾರೆ, ಇಲ್ಲಿ ಆ್ಯಕ್ಚುಲಿ ಇಂಜಿನ್ ಸಜೆಸ್ಟ್ ಏನು ಮಾಡುತ್ತೆ ಅಂದರೆ ರೂಕ್ E1 ಮಾಡುತ್ತೆ. ಏಕೆಂದರೆ ಈ ಒಂದು ಪಾನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ. ಇದು ಹ್ಯಾಂಗಿಂಗ್ ಪಾನ್ ಈಗ. ಸೊ ಇಂಜಿನ್ ಪ್ರಕಾರ ದಿಸ್ ಈಸ್ ದ ಬೆಸ್ಟ್ ಮೂವ್. ಆದರೆ ಇವರು ಮಾಡಿಕೊಂಡಿರುವಂಥ ಹೋಮ್ವರ್ಕ್ ಪ್ರಕಾರ, ಅಂದರೆ ಈವನ್ ಇವ್ರನ್ನ ಕೇಳಿದಾಗ, ಯಾರು ಡೂಡಾ ಅವ್ರನ್ನ, ನೀವು ಈ ಗೇಮ್ನ ವಿನ್ ಆಗಬೇಕು ಅಂತ ಇದ್ದೀರಾ, ಡ್ರಾ ಆಗುತ್ತಾ, ನಿಮ್ಮ ಒಪಿನಿಯನ್ ಕೇಳಿದಾಗ ಅವರು ಮೋಸ್ಟ್ ಪ್ರಾಬಬಲಿ ಈ ಗೇಮ್ ಡ್ರಾನೇ ಆಗ್ಬೋದು, ಆದರೂ ಕೆಲವೊಂದು ಲೈನ್ಸ್ ಇದೆ, ಅದನ್ನು ಪ್ರಯತ್ನ ಮಾಡ್ತೀನಿ, ಮೇ ಬಿ ಆಗ ಗೆಲುವು ಸಾಧ್ಯ ಆಗೋ ಒಂದು ಸಾಧ್ಯತೆ ಇದೆ ಅಂತ. ಸೊ ಈಗ ಅವರು ಅದನ್ನು ಇಲ್ಲಿ ವೇರಿಯೇಷನ್ ಮಾಡಿಕೊಂಡ್ರು. ಇಲ್ಲಿ ಅವರು E1 ತಗೊಳ್ಳೋ ಬದಲು ಬಿಷಪ್ E3 ತಗೊಂಡ್ರು. ನೋಡಿ, ಈಗ ಇದು ಹ್ಯಾಂಗಿಂಗ್ ಪಾನ್. ಯಾರಾದರೂ ಕೂಡ ತುಂಬ ಸಹಜವಾಗಿ ಇದನ್ನು ಕ್ಯಾಪ್ಚರ್ ಮಾಡಿ ನಮ್ಮ ಒಂದು ನೈಟ್ಗೆ ಔಟ್ಪೋಸ್ಟ್ ಮಾಡೋಣ ಅಂತಲೇ ತಿಳ್ಕೊಳ್ಳೋದು. ಮತ್ತು ಹಾಗೆ ಆಯಿತು ಕೂಡ. ನೈಟ್ ಟೆಕ್ಸ್ E4, D5. ನೋಡಿ, ಇದು ಈ ಪಾಯಿಂಟ್ ಏನಿದೆ, ಇದೇ ಟರ್ನಿಂಗ್ ಪಾಯಿಂಟ್ ಈ ಗೇಮಲ್ಲಿ. ನೋಡಿ, ಈಗ ಟೆಂಪೋ ಏನಿದೆ ಅದು ಚೇಂಜ್ ಆಯಿತು. ನೋಡಿ, ಈಗ ಅಟ್ ಎ ಟೈಮ್ ನೈಟ್ ಮೇಲೂ ಅಟ್ಯಾಕ್ ಆಗ್ತಾಯಿದೆ, ಈ ಬಿಷಪಿಂದ ಈ ಬಿಷಪ್ ಮೇಲೂ ಅಟ್ಯಾಕ್ ಆಗ್ತಾಯಿದೆ. ಅದ್ರ ಜೊತೆಗೆ ಈ ಪಾನ್ ಇದನ್ನು ಕ್ಯಾಪ್ಚರ್ ಮಾಡಿದ ಮೇಲೆ ಈ ಥ್ರೆಟ್ ಹಾಗೆ ಈ ಬಿಷಪ್ಗೆ ಪಾಸ್ ಆನ್ ಆಗುತ್ತೆ. ಸೊ ಇದನ್ನು ನಾವು ಅಟ್ಯಾಕ್ ಮಾಡೋದಕ್ಕಿಂತ ನಾವು ತಪ್ಪಿಸ್ಕೊಳ್ಳೋದ್ರಲ್ಲೇ ನಮ್ಮ ಮೂವ್ಸ್ನ ನಾವು ಸ್ಪೆಂಡ್ ಮಾಡಬೇಕಾಗತ್ತೆ.
ಸೊ ಹಾಗಾಗಿ ಇವರು ಇರೋದ್ರಲ್ಲಿ ಒಂದು ಬೆಸ್ಟ್ ಮೂವ್ ಚೂಸ್ ಮಾಡಿದ್ರು. ಬಿಷಪ್ ಟೇಕ್ಸ್ E3. ನೋಡಿ ಈಗಲೂ ಕೂಡ ಇವರೇನಾದರೂ ಡೂಡಾ ಅವರೇನಾದರೂ ಇಮಿಡಿಯೇಟಾಗಿ ಇದನ್ನು ಕ್ಯಾಪ್ಚರ್ ಮಾಡಿದರೆ ಆಗೇನಾಗ್ತಾಯಿತ್ತು, ಇವರು ಒಂದು ನೈಟ್ನ ಈ ಕಡೆ ತಗೊಂಡು ಆಮೇಲೆ ತಿರ್ಗಾ ಗೇಮಲ್ಲಿ ಮತ್ತೆ ರೀಇಂಟ್ರಡ್ಯೂಸ್ ಮಾಡ್ಬೋದಾಗಿತ್ತು. ಈ ಒಂದು ಟೆಂಪೋ ಏನಿತ್ತು, ಈ ಒಂದು ಫೋರ್ಸ್ ಏನಿತ್ತು ಅದನ್ನು ಕಮ್ಮಿ ಮಾಡ್ಬೋದಾಗಿತ್ತು. ಆದರೆ ಅವರು ಬೇರೆನೇ ಮೂವ್ ತಗೊಂಡ್ರು. ಅವರೊಂದು ಪಾನಿಂದನೇ ಕ್ಯಾಪ್ಚರ್ ಮಾಡಿದ್ರು, ಒಂದು ನೈಟ್ ಕ್ಯಾಪ್ಚರ್ ಮಾಡಿದ್ರು ಮತ್ತು ಪರಿಸ್ಥಿತಿನ ಹಾಗೆ ಕಾಯ್ದಿಟ್ಕೊಂಡಿದ್ದಾರೆ. ಸೇಮ್ ಸ್ಟಿಲ್ 2 ಪೀಸಸ್ನ ಹ್ಯಾಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಇವರು ಮತ್ತೊಂದು ಅವೈಲೇಬಲ್ ಇದ್ದಂಥ ಇನ್ನೊಂದು ಬೆಸ್ಟ್ ಮೂವ್ ತೊಗೊಂಡ್ರು. ನೈಟ್ F2, ಕ್ವೀನ್ E2, ನೈಟ್ ಟೇಕ್ಸ್ H3 ಚೆಕ್. ಒಂದು ಪಾನ್ನ ಗೈನ್ ಮಾಡಿದ್ರು ಮತ್ತು ಚೆಕ್ ಆಯಿತು. ಕಿಂಗ್ H1, ನೈಟ್ F2 ಚೆಕ್. ಈಗ ಇವರು ಅವ್ರ ರೂಕಿಂದ ನೈಟ್ನ ಕ್ಯಾಪ್ಚರ್ ಮಾಡಿದ್ರು. ಬಿಷಪ್ ಟೇಕ್ಸ್ F2, ಕ್ವೀನ್ ಟೇಕ್ಸ್ F2, ಬಿಷಪ್ ಟೇಕ್ಸ್ C6. ನೋಡಿ ಇಲ್ಲಿ ನಾವು ಪಾಸ್ ಮಾಡಿ ಗೇಮ್ನ ನೋಡೋದಾದರೆ ಇಲ್ಲೇನಾಯಿತು, ಎಲ್ಲ ಕರೆಕ್ಟಾಗಿದೆ. ಆದರೆ ಒಂದು ಈ ಕಡೆ 2 ರೂಕ್ ಇದೆ, ಒಂದು ಬಿಷಪ್ ಇದೆ. ಈ ಕಡೆ ಬಂದು ನಿಮಗೆ 2 ನೈಟು, ಒಂದು ರೂಕು, ಒಂದು ಬಿಷಪ್ ಇದೆ. ಇಲ್ಲಿ ನೋಡೋದಾದರೂ ಕೂಡ ಸ್ವಲ್ಪ ಮೆಟೀರಿಯಲಿ ವಿದಿತ್ ಅವರೇ ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು. ಈವನ್ ಪಾನ್ಸ್ ಕೂಡ ಜಾಸ್ತಿ ಇದೆ. ನೆಕ್ಸ್ಟ್ ಈಗ ಇವರೊಂದು ಅಟ್ಯಾಕ್ನ ಶುರು ಮಾಡಿದ್ರು. ಈಗ ಇವರು ಅವ್ರ ಪಾನ್ನ ಕ್ಲಿಯರ್ ಮಾಡಿದ್ದು ಅವ್ರಿಗೆ ಪ್ಲಸ್ ಪಾಯಿಂಟಾಗಿ ಕನ್ವರ್ಟ್ ಆಯಿತು ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲೆಲ್ಲ ಫುಲ್ ಓಪನ್ ಆಯಿತು. ಮತ್ತು ಇವರು ನೆಕ್ಸ್ಟು ಈ ಒಂದು ಪಾನ್ ಏನಿದೆ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಪಾನ್ ಕೂಡ ಕ್ಯಾಪ್ಚರ್ ಮಾಡಿದ್ರು. ಸೊ ಈ ಒಂದು ಅಟ್ಯಾಕ್ನ ಸ್ಟಾಪ್ ಮಾಡಲಿಕ್ಕೆ ಇವರು ಒಂದು ಬಿಷಪ್ಪಿಂದ ಪಾನ್ನ ಕ್ಯಾಪ್ಚರ್ ಮಾಡಿ ಚೆಕ್ ಕೊಟ್ಟರು. ಅದನ್ನು ಕೂಡ ಅವರು ಇಮಿಡಿಯೇಟಾಗಿ ಅಕ್ಸೆಪ್ಟ್ ಮಾಡಲಿಲ್ಲ. ಈಗ ಕ್ವೀನ್ನ ತೊಗೊಂಡು ಬಂದರು. ನೋಡಿ ಈಗ ಇವರೇನಾದರೂ ಇಲ್ಲಿ ಬಿಷಪ್ನ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದರೆ ಇಮಿಡಿಯೇಟಾಗಿ ನೋಡಿ ಕ್ಯಾಪ್ಚರ್ಸ್ ಕ್ವೀನ್ ಬಂದು ಚೆಕ್ ಕೊಟ್ಟು ಈ ಒಂದು ಸಿರೀಸ್ ಶುರು ಆಗ್ತಾಯಿತ್ತು. ಚೆಕ್ ಕೊಟ್ಕೊಂಡು ಎಲ್ಲೋ ಒಂದು ಮೊಮೆಂಟಮ್ ಸಿಕ್ಕಿ ಚೇಂಜ್ ಆಗ್ಬೋದಾಗಿತ್ತು ಗೇಮು. ಅವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಆದರೂ ಇವರು ಈಚೆ ಬಂದರು. ಸ್ಟಿಲ್ ನೈಟ್ ಕ್ಯಾಪ್ಚರ್ಸ್ F7, ಕ್ವೀನ್ ಕ್ಯಾಪ್ಚರ್ಸ್ F2 ಚೆಕ್, ಕಿಂಗ್ ಕ್ಯಾಪ್ಚರ್ಸ್ F2, ರೂಕ್ F8, ಕಿಂಗ್ ಟೇಕ್ಸ್ G2, ರೂಕ್ ಟೇಕ್ಸ್ F7, ಬಿಷಪ್ ಟೇಕ್ಸ್ F7, ಕಿಂಗ್ ಟೇಕ್ಸ್ F7. ನೋಡಿ ಈಗೇನಾಯಿತು, ಈ ಒಂದು ಅಟ್ಯಾಕ್ ಆಗಿ ಎಲ್ಲ ಎಕ್ಸ್ಚೇಂಜಸ್ ಆಗಿ ಈ ಪಾಯಿಂಟಲ್ಲಿ ಈ ಕಡೆ ಒಂದು ರೂಕ್ ಇದೆ, ಆ ಕಡೆ ಒಂದು ರೂಕು ಮತ್ತು ಒಂದು ನೈಟ್ ಇದೆ. ಮತ್ತು ಈಗ ಇವ್ರ ಕಡೆ ನೋಡೋದಾದರೆ 3 ಪಾನ್ಸ್ ಇದೆ, ಈ ಕಡೆ 3 ಪಾನ್ಸ್ ಎಕ್ಸ್ಟ್ರಾ ಇದೆ. ಬಟ್ ಇನ್ನು ಇಲ್ಲಿ ಪಾನ್ಸ್ ಇರೋದಕ್ಕಿಂತನೂ ನೈಟ್ ಇರೋದು ಪ್ಲಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದನೂ ಕೂಡ ಗೇಮ್ನ ನಡೆಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ತುಂಬ ಪ್ರಿಸೈಸ್ ಮೂವ್ಸ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. ನೈಟ್ D2, ರೂಕ್ E8. ನೋಡಿ ಇಲ್ಲೂ ಕೂಡ ಒಂದು ವೇರಿಯೇಷನ್ ಇದೆ. ರೂಕ್ E8 ತಗೊಳ್ಳೋ ಬದಲು B4, C4, ರೂಕ್ E8, ಕಿಂಗ್ F2, G5, C5, H5, C takes D6, C takes D6, knight C4, rook F8, rook D1, king E6 check, king E2, rook D8, rook D4, D5, knight E3, king E5, rook B4,
D4, ನೈಟ್ C4, ಕಿಂಗ್ F4. ನೋಡಿ, ಈಗ ಈ ಒಂದು ಲೈನ್ಸಲ್ಲಿ ಹೋಗಿದ್ದಿದ್ರೆ ಸ್ಟಿಲ್ ಒಂದು ಸಾಧ್ಯತೆ ಇತ್ತು. ನೋಡಿ, ಇಲ್ಲೊಂದು ಪಾನ್ ಇದೆ, ಈ ಒಂದು ಪಾನ್ಗೆ ಇದು ಅಡ್ಡ ಇದೆ, ಮತ್ತು ಇಲ್ಲೊಂದು ಪಾನ್ ಇದೆ, ಅದಕ್ಕೆ ರೂಕ್ ಸಪೋರ್ಟ್ ಇದೆ, ಇಲ್ಲೆರಡು ಪಾನ್ಸ್ ಇದೆ. ಗೇಮ್ ಇನ್ನೂ ಸ್ವಲ್ಪ ಬೇರೆ ರೀತಿಯೇ ಹೋಗ್ಬೋದಾಗಿತ್ತು. ಆದರೆ ಇಲ್ಲಿ ಇವರು ರೂಕ್ E8 ತೊಗೊಂಡ್ಮೇಲೆ ಅವರು ರೂಕ್ F1 ಚೆಕ್ ಕೊಟ್ಟರು. ಕಿಂಗ್ G6, ಕಿಂಗ್ F2, H5, ಕಿಂಗ್ G1 ಚೆಕ್, ಕಿಂಗ್ F6, ಕಿಂಗ್ F3, G6, knight E4 ಚೆಕ್, ಕಿಂಗ್ G7, knight F2, rook F8 ಚೆಕ್, ಕಿಂಗ್ G2, rook E8. ಇಲ್ಲೂ ಕೂಡ ರೂಕ್ E8 ಬರೋ ಬದಲು F5 ಹೋಗಬೇಕಾಗಿತ್ತು. ನೈಟ್ D3, C5, rook F1, rook D5, knight F4, rook D2 ಚೆಕ್, ಕಿಂಗ್ F3, rook takes B2, rook D1, rook A2. ನೋಡಿ, ಇಲ್ಲೇನಾಯಿತು, ಈ ಒಂದು ಪಾನ್ ಏನಿತ್ತು ಇದನ್ನು ಇವೆಂಚುಲಿ ಲೇಟರ್ ಸ್ಟೇಜಸಲ್ಲಿ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಸ್ವಲ್ಪ ಬೇರೆ ಥರನೇ ಆಯಿತು. ನೈಟ್ D3, G5, ನೈಟ್ B4, ರೂಕ್ E2 ಚೆಕ್. ಅವರು ಈಗ ಅದೇ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಕಿಂಗ್ H1, ಇದು ಒಂದು ತುಂಬ ಒಂದು ನಿಖರವಾದ ನಡೆ ಅಂತಲೇ ಹೇಳ್ಬೋದು. ಅವರು ಈ H1 ತಗೊಳ್ದೆ ಇನ್ನು ಬೇರೆ ಯಾವುದೇ ಮೂವ್ ತಗೊಂಡಿದ್ರು ಕೂಡ ಅದೊಂದು ಅಸ್ಪಷ್ಟವಾದ ನಡೆನೇ ಆಗ್ತಾಯಿತ್ತು. ಇದು ಒಂದು ತುಂಬ ನಿಖರವಾದ ನಡೆ. ರೂಕ್ ಟೆಕ್ಸ್ B2, ರೂಕ್ A1. ನೋಡಿ, ಈ ಒಂದು ಪಾನ್ ಏನಿದೆ ಇದಕ್ಕೆ ಸಪೋರ್ಟ್ ಆಯಿತು. C5, knight takes A6, B4, knight takes B4, C takes B4, A6, B takes C3. ಇಲ್ಲಿ ತುಂಬ ಆಲ್ರೆಡಿ ಚೇಂಜಸ್ ಆಗೋಗಿದೆ. ಇಲ್ಲಿ ಇವರು ಕ್ವೀನ್ ಮಾಡ್ಕೊಳ್ಳಿಕ್ಕೆ ಬರೀ 2 ಸ್ಟೆಪ್ ತಗೋಬೇಕು. ಇಲ್ಲಿ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಆದರೂ ಇದನ್ನು ಒಂದು ಒಳ್ಳೆ ನಡೆ ಅಂತಲೇ ಹೇಳ್ಬೋದು. A7, C2. ನೋಡಿ, ಇಲ್ಲಿ ಕೂಡ ಇವ್ರು ಜಸ್ಟ್ 1 ಸ್ಟೆಪ್ ತೊಗೊಂಡ್ರೆ ಸಾಕು. ಆದರೆ ಇಲ್ಲಿ ಡೈರೆಕ್ಟಾಗಿ 1 ಸ್ಟೆಪ್ ತೊಗೊಳಕ್ಕಾಗಲ್ಲ, ಯಾಕಂದರೆ ಇಮಿಡಿಯೇಟಾಗಿ ರೂಕಿಂದ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲಿ ಇವರು ಇನ್ನೂ ಒಂದು ಸ್ಟೆಪ್ನ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ. ರೂಕ್ ಇಲ್ಲಿಟ್ಟು ಆಮೇಲೆ ತಗೋಬೇಕಾಗತ್ತೆ. ಸೊ ಅಲ್ಲೇನಾಯಿತು, ಈ ಒಂದು ಪಾನ್ಸು ಮೆಟೀರಿಯಲ್ ಈ ಕಡೆ ಜಾಸ್ತಿ ಇದ್ದರೂ ಕೂಡ ಮೂವ್ ಈಗ ಫಸ್ಟ್ ಯಾರ್ದು ಕ್ವೀನ್ ಆದಮೇಲೆ ಅದು ನಮಗೆ ಗೇಮ್ನ ಚೇಂಜ್ ಮಾಡ್ತಾಯಿದೆ. ಈಗ 8 ಕ್ವೀನ್ ಪಾನ್ ಪ್ರಮೋಟೆಡ್ ಆಸ್ ಕ್ವೀನ್, ರೂಕ್ B1 ಚೆಕ್, ಕಿಂಗ್ G2, C1, pawn promoted as queen. ನೋಡಿ, ಈಗ ಚೆಕ್ ಕೊಡೋ ಒಂದು ಸೀರೀಸು ಶುರುವಾಗುತ್ತೆ. ರೂಕ್ A7 ಚೆಕ್, ಕಿಂಗ್ F6, ಕ್ವೀನ್ F8 ಚೆಕ್, ಕಿಂಗ್ E5, rook E7 check, king D5, queen F3 check, king C5, rook C7 check, king B4, queen B7 check,
A5, Queen A7 ಚೆಕ್, B5, Queen B8 ಚೆಕ್. ಈಗೇನೇ ಮಾಡಿದ್ರು ಕೂಡ ಎಲ್ಲೇ ಇಟ್ಟರೂ ಕೂಡ ನೆಕ್ಸ್ಟು ಮೇಟ್ನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಲೆವೆಲ್ ಆಡೋರಿಗೆ ಇನ್ನೂ ಮುಂಚೆನೇ ಗೊತ್ತಾಗಿರುತ್ತೆ ಇದು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಚೆಕ್ ಮೇಟ್ನ. ಆದರೂ ಕೂಡ ಅವರು ಕೊನೆಯವರೆಗೂ ಆಡಿದ್ರು, ಇನ್ನೊಂದು ಮೂವ್ ಇರೋವರೆಗೂ ತುಂಬಾ ಪ್ರಯತ್ನ ಪಟ್ಟರು. ಇಲ್ಲಿ ಅವ್ರಿಗೆ ಇನ್ನೂ ಮುಂದಿನ ಬೇರೆ ಬೇರೆ ದೊಡ್ಡ ದೊಡ್ಡ ಇವೆಂಟಲ್ಲಿ ಅವರು ವಿನ್ ಆಗಲಿ, ಭಾರತದ ಒಂದು ಧ್ವಜವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿ. ಧನ್ಯವಾದಗಳು.